ದೊಡ್ಡ ಗೆಲುವು. ಯಾಕಂದರೆ ನಮ್ಮಂತೆ ಎಷ್ಟೋ ಕೋಟ್ಯಾನುಕೋಟಿ ರಾಜವಂಶ ಅಭಿಮಾನಿಗಳಲ್ಲಿ ಈ ಒಂದು ಗೆಲುಗೋಸ್ಕರ ಕಾಯ್ತೀವಿ. ಈ ಒಂದು ವಿನಯ್ ರಾಜ್ಕುಮಾರ್ ಒಂದು ಗೆಲುವಲ್ಲ, ಸಿದ್ಧಾರ್ಥ ಮೂವಿ ಅನೌನ್ಸ್ ಆದಾಗ ಒಂದು ಫಸ್ಟ್ ಪೋಸ್ಟ್ ಅನಿಸಿದ್ರು ನಮ್ಮ ಅಗ್ರಿಮೆಂಟ್ಗಳಲ್ಲಿ. ಅವತ್ತಿಂದ ಕಾಯ್ತಾ ಇದ್ವಿ ಒಂದು ಗೆಲುವಿಗೋಸ್ಕರ. ಒಂದು ಸಂಪೂರ್ಣ ಗೆಲುವು ಬೇಕಾಗಿತ್ತು. ಆ ಗೆಲುವು ನಮಗೆ ಸಿಂಪಲ್ ಸುನಿ ಸರ್ ತಂದು ಕೊಟ್ಟಿದ್ದಾರೆ. ಮೂವಿ ಮುಗಿಬೇಕಾದ್ರೆ ಕಣ್ಣಲ್ಲಿ ನೀರು ಬಂತು. ಆ ಕಣ್ಣಲ್ಲಿ ನೀರು ಸಾವಿರಾರು ಅಭಿಮಾನಿಗಳ ಗೆಲುವಾಗಿತ್ತು. ಥ್ಯಾಂಕ್ ಯು ಸಿಂಪಲ್ ಸುನಿ ಸರ್ ಆ್ಯಂಡ್ ವಿನಯ್ ರಾಜ್ಕುಮಾರ್. ಕಂಗ್ರ್ಯಾಚುಲೇಷನ್ ಸರ್. ತುಂಬ ವರ್ಷಗಳಾದಮೇಲೆ ವಿನಯ್ ರಾಜ್ಕುಮಾರ್ ಮಾಡ್ಕೊಂಡ್ಬಂದವ್ರೆ, ಏನೋ ತೋರಿಸ್ತಾರೆ. ಅಭಿನಯ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಹಾಗೆ ಸುಮಾರು ಸಿನಿಮಾಗಳು ಆಯ್ತು, ಆದ್ಮೇಲೆ ಈ ಸಿನಿಮಾ ಬಂದು ಟಾಪ್ ಕ್ಲಾಸ್ ಅಭಿನಯ ತುಂಬ ಚೆನ್ನಾಗಿದೆ. ಎಲ್ಲ ತುಂಬ ಚೆನ್ನಾಗಿದೆ. ಇದುವರೆಗೂ ಒಂದು 5-6 ಸಿನಿಮಾಗಳು ಆಗಿದೆ. ಇದು ವಿಭಿನ್ನವಾಗಿ ಬಂದಿದೆ. ಏನು ಅನ್ಸಿದ್ದಾಳ? ವಿನಯ್ ರಾಜ್ಕುಮಾರ್ ಬಂದು 4-5 ಸಿನಿಮಾಗಳು ಆಯಿತು, ಅದರಿಂದ ಇದು ವಿಭಿನ್ನವಾಗಿ ಬಂದಿದೆ. ಏನು ಅನ್ಸುತ್ತೆ ಸರ್? ಹೇಗಿದೆ? ಏನು ಅನ್ನಿಸ್ತು? ಏನು ಅನ್ನಿಸ್ತು? ಹೇಗಿತ್ತು? ವಿನಯ್ ರಾಜ್ಕುಮಾರ್ 4 ಸಿನಿಮಾ ಆದಮೇಲೆ ಏನು ಅನ್ಸುತ್ತೆ? ಪ್ರೇಕ್ಷಕರಿಗೆ ಏನು ಹೇಳ್ತೀರಾ? ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.